ನಮಸ್ತೆ ಎಲ್ರಿಗೂ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂಥ ಅಭ್ಯರ್ಥಿಗಳು ಹಾಗೂ ಭಾರತದ ರಾಜಕೀಯ ವ್ಯವಸ್ಥೆಯ ಕುರಿತು ಕಾಳಜಿ ಹೊಂದಿರುವಂಥ ಆಸಕ್ತರು ಭಾರತದ ರಾಜಕೀಯ ಮತ್ತು ಸಂವಿಧಾನವನ್ನು ಓದಿ ಅರ್ಥ ಮಾಡಿಕೊಳ್ಳುವುದು ತುಂಬಾ ಮಹತ್ವವನ್ನು ಪಡೆದಿದೆ. ಇಂಡಿಯನ್ ಪೊಲಿಟಿ ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ರಾಜಕೀಯ ಮತ್ತು ಭಾರತದ ಸಂವಿಧಾನ, ಈ ಎರಡೂ ವಿಷಯಗಳನ್ನು ಸಮರ್ಪಕವಾಗಿ ನಾವು ಓದಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ಎರಡೂ ವಿಷಯಗಳ ನಡುವೆ ಇರುವಂಥ ಸಂಪರ್ಕ ಸೇತುವೆ ಕಾನ್ಸ್ಟಿಟ್ಯೂಷನಲಿಸಮ್ ಅಥವಾ ಸಂವಿಧಾನಾತ್ಮಕತೆ ಅಂತ ಕರೀತೇವೆ. ಸಂವಿಧಾನಾತ್ಮಕತೆ, ಸಂವಿಧಾನ ತತ್ವ, ಸಂವಿಧಾನೀಯತೆ ಈ ಎಲ್ಲ ವಿಷಯಗಳನ್ನು ನಾವು ಸಾಮಾನ್ಯವಾಗಿ ಕಾನ್ಸ್ಟಿಟ್ಯೂಷನಲಿಸಮ್ ಅಂತ ಹೇಳುತ್ತೇವೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಉಂಟಾಗ್ತಾ ಇರುವ ಬದಲಾವಣೆಗಳನ್ನು, ಹೊಸ ಹೊಸ ಸವಾಲುಗಳನ್ನು, ಪ್ರಜಾಸತ್ತಾತ್ಮಕ ಸರ್ಕಾರದಲ್ಲಿ ಜನತೆಗೆ ಇರುವಂಥ ಹಕ್ಕುಗಳು ಏನು, ಕರ್ತವ್ಯಗಳು ಏನು, ಸರ್ಕಾರ ಜನತೆಯ ಜೊತೆ ಯಾವ ರೀತಿ ಸ್ಪಂದನೆಯನ್ನು ಹೊಂದಿದೆ ಎನ್ನುವುದನ್ನು ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಇವತ್ತಿನ ಸೆಷನ್ನಲ್ಲಿ ಸಂವಿಧಾನಾತ್ಮಕತೆ ಅಥವಾ ಕಾನ್ಸ್ಟಿಟ್ಯೂಷನಲಿಸಮ್ ಇದರ ಬಗ್ಗೆ ನಾನು ಸುದೀರ್ಘ ತರಗತಿಯನ್ನು ಮಾಡಲಿಕ್ಕಿದ್ದೇನೆ. ಭಾರತದ ರಾಜಕೀಯ ಹಾಗೂ ಸಂವಿಧಾನವನ್ನು ನಾವು ಓದುವ ಮೊದಲು ಸಂವಿಧಾನಾತ್ಮಕತೆಯನ್ನು ನಾವು ಓದಿದಾಗ ಮಾತ್ರ ಎರಡೂ ವಿಚಾರಗಳನ್ನು ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಬೋದು ಅಂತ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ. ಸಂವಿಧಾನಾತ್ಮಕತೆ ಅಂದರೆ ಏನು ಅಂತ ತುಂಬ ಸಲ ನೀವು ಅಂದ್ಕೊಳ್ಬೋದು. ಸಂವಿಧಾನಾತ್ಮಕತೆ ಅಂತ ಹೇಳಿದರೆ ಸಂವಿಧಾನಬದ್ಧವಾಗಿ ಆಡಳಿತ ನಡೆಸುವುದು. ಹಾಗಾದರೆ ಇಲ್ಲಿ ಪ್ರಜೆಗಳಿಗೆ ಇರುವಂಥ ಪಾತ್ರ ಏನು, ಸರ್ಕಾರದ ಪಾತ್ರ ಏನು? ಎಲ್ಲ ದೇಶಗಳಲ್ಲೂ ಕೂಡ ಸಂವಿಧಾನ ಇದೆ. ಅದು ಯಾವುದೇ ಸ್ವರೂಪದ ರಾಜಕೀಯ ವ್ಯವಸ್ಥೆ ಇರಬಹುದು. ಸಂವಿಧಾನ ಅನ್ನುವಂಥದ್ದು ಎಲ್ಲ ದೇಶಗಳಲ್ಲೂ ಇರುತ್ತೆ. ಯಾಕಂತ ಹೇಳಿದ್ರೆ ಅದೊಂದು ಬೇಸಿಕ್ ಲಾ ಅಂಥೇಳಿ. ಸಂವಿಧಾನಕ್ಕಿಂತ ಮಿಗಿಲಾದ ಕಾನೂನು ದೇಶದಲ್ಲಿ ಯಾವುದೂ ಇರೋದಿಲ್ಲ. ಸಂವಿಧಾನಬದ್ಧವಾಗಿ ಆಡಳಿತವನ್ನು ನಡೆಸಲೇಬೇಕಾಗತ್ತೆ. ಹಾಗಾದರೆ ಸಂವಿಧಾನಬದ್ಧತೆ ಅಥವಾ ಸಂವಿಧಾನಾತ್ಮಕತೆಯ ಅವಶ್ಯಕತೆ ಏನು, ಅದನ್ನು ಯಾಕೆ ನಾವು ಅರ್ಥ ಮಾಡ್ಕೊಳ್ಬೇಕು, ಅದು ಬಹಳ ಮುಖ್ಯ. ಈಗ ಯಾವುದೇ ದೇಶಕ್ಕೆ ಸಂವಿಧಾನ ಅನ್ನುವಂಥದ್ದು ಇದೆ ಅಂದ ಮಾತ್ರಕ್ಕೆ ಸಂವಿಧಾನಾತ್ಮಕತೆ ಇರಲೇಬೇಕು ಅಂತ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸಂವಿಧಾನ ಇದೆ ಅಂದರೆ ಸಂವಿಧಾನ ಸರ್ಕಾರಕ್ಕೆ ನೀನು ಈ ರೀತಿ ಆಡಳಿತ ಮಾಡು ಅಂತ ಹೇಳಿ ಒಂದು ಚೌಕಟ್ಟನ್ನು, ಒಂದು ಪರಿಮಿತಿಯನ್ನು ಹಾಕಿ ಕೊಡುತ್ತೆ. ಸಂವಿಧಾನಬದ್ಧವಾಗಿ ಸರ್ಕಾರಗಳು ಆಡಳಿತವನ್ನು ನಡೆಸ್ತವೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿಯೂ ಕೂಡ ಸರ್ಕಾರಗಳು ನಡೆದುಕೊಂಡಿರುವುದನ್ನು ನಾವು ನೋಡ್ತೇವೆ. ಎಲ್ಲೋ ಒಂದು ಕಡೆ ಸಂವಿಧಾನ ಬಾಹಿರವಾಗಿ ಸರ್ಕಾರಗಳು ತಮ್ಮ ಕೆಲಸ ಕಾರ್ಯದಲ್ಲಿ ತೊಡಗಿದಾಗ ಸರ್ಕಾರವನ್ನು ಎಚ್ಚರಿಸುವವರು ಯಾರು ಅನ್ನೋವಂಥ ಒಂದು ಮಾತು ಕೂಡ ಬರುತ್ತೆ. ಇಲ್ಲಿ ಬರುವಂಥ ಪ್ರಮುಖ ಅಂಶನೇ ಸಂವಿಧಾನಾತ್ಮಕತೆ ಅಂತ. ಅಂದರೆ ಒಂದು ದೇಶಕ್ಕೆ ಸಂವಿಧಾನ ಮುಖ್ಯ. ಸಂವಿಧಾನ ಇದೆ ಅಂದ ಮಾತ್ರಕ್ಕೆ ಸರ್ಕಾರ ಸಂವಿಧಾನಬದ್ಧವಾಗಿಯೇ ಆಡಳಿತ ನಡೆಸ್ತದೆ ಅನ್ನುವಂಥ ಒಂದು ಬಲವಾದ ನಂಬಿಕೆ ಇಲ್ಲ. ಆ ನಂಬಿಕೆ ಬರಬೇಕು ಅಂತ ಹೇಳಿದರೆ ಸಂವಿಧಾನಾತ್ಮಕತೆ ಅನ್ನುವಂಥ ತತ್ವ ತುಂಬಾ ಮುಖ್ಯ. ಅಂದರೆ ದೇಶಕ್ಕೆ ಇರುವಂಥ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಸರ್ಕಾರ ಆಡಳಿತ ನಡೆಸಬೇಕು. ಆದರೆ ಸರ್ಕಾರ ತನ್ನ ವ್ಯಾಪ್ತಿಯನ್ನು ಮೀರಿ ಯಾವುದೇ ಕಾರಣಕ್ಕೂ ಆಡಳಿತ ನಡೆಸುವಂತಿಲ್ಲ ಅನ್ನುವಂಥ ಒಂದು ತತ್ವ ಇದೆಯಲ್ವ, ಈ ತತ್ವವನ್ನು ನಾವು ಸಂವಿಧಾನಾತ್ಮಕತೆ ಅಂತ ಹೇಳ್ತೇವೆ. ಯಾವ ದೇಶದಲ್ಲಿ ಸಂವಿಧಾನ ಇದೆಯೋ ಆ ದೇಶದಲ್ಲಿ ಸಂವಿಧಾನಾತ್ಮಕತೆ ಇರುವುದು ಕೂಡ ಅಷ್ಟೇ ಮುಖ್ಯ. ಕಾನ್ಸ್ಟಿಟ್ಯೂಷನಲಿಸಮ್ ಇಲ್ಲದೆ ನಾವು ಕೇವಲ ಕಾನ್ಸ್ಟಿಟ್ಯೂಷನ್ನ ಮಿತಿಯೊಳಗೆ ನಾವು ಆಡಳಿತ ನಡೆಸ್ತೇವೆ ಅಂತ ಹೇಳಿದರೆ ಜನತೆಗೆ ಸರ್ಕಾರ ತನ್ನ ಹಕ್ಕುಗಳನ್ನು ಗ್ಯಾರಂಟಿಯಾಗಿ ಇಡುತ್ತೆ ಅನ್ನುವಂಥ ನಂಬಿಕೆ ಇರೋದಿಲ್ಲ. ಇಲ್ಲಿ ಎರಡೂ ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸಂವಿಧಾನಾತ್ಮಕತೆ ಅಂತ ಹೇಳಿದರೆ ಸಂವಿಧಾನ ಸರ್ಕಾರಕ್ಕೆ ಒಂದು ವ್ಯಾಪ್ತಿಯನ್ನು ನೀಡಿದೆ. ಇದು ಈ ವ್ಯಾಪ್ತಿಯೊಳಗೆ ನೀನು ಆಡಳಿತ ನಡೆಸಬೇಕು ಅಂಥೇಳಿ ಸಂವಿಧಾನ ಹಾಕಿಕೊಟ್ಟಂತಹ ಮಾರ್ಗದರ್ಶಿ ಸೂತ್ರಗಳ ಅನುಗುಣವಾಗಿ ಸರ್ಕಾರ ಆಡಳಿತ ನಡೆಸಬೇಕು. ಅದೇ ಸಮಯದಲ್ಲಿ ಸಂವಿಧಾನ ತನ್ನ ಜನತೆಗೂ ಕೂಡ ಜವಾಬ್ದಾರಿಯುತವಾದ ಆಡಳಿತವನ್ನು ನೀಡಬೇಕು. ಒಂದು ವೇಳೆ ಸರ್ಕಾರ ಜವಾಬ್ದಾರಿಯುತವಾದ ಆಡಳಿತವನ್ನು ನೀಡದೆ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಕಸಿದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ ಅಂದಾಗ ಜನರು ಈ ಸಂವಿಧಾನಾತ್ಮಕತೆಯ ತತ್ವದ ಆಧಾರದಲ್ಲಿ ಸರ್ಕಾರಕ್ಕೆ ತಕ್ಕದಾದಂಥ ಒಂದು ಪಾಠವನ್ನು ಕಲಿಸ್ಬೋದು. ಇದು ಕಾನೂನು ಹೋರಾಟವೂ ಆಗಿರ್ಬೋದು ಅಥವಾ ಮತಾಧಿಕಾರದ ಮೂಲಕವೂ ಆಗಿರಬಹುದು. ಪ್ರಜಾಸತ್ತಾತ್ಮಕ ಹೋರಾಟಗಳು ಆ ದೇಶದಲ್ಲಿ ನಡೆಯಬಹುದು. ಇಂಥ ಎಚ್ಚರಿಕೆ ಬಂದಾಗ ಸರ್ಕಾರ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಯಾವತ್ತೂ ಕೂಡ ಕೆಲಸವನ್ನು ಮಾಡೋದಿಲ್ಲ. ಅಂದರೆ ಒಂದು ದೇಶ ಉಸಿರಾಡಬೇಕು ಅಂತ ಹೇಳಿದರೆ ಸಂವಿಧಾನವೂ ಬೇಕು, ಸಂವಿಧಾನಾತ್ಮಕತೆಯೂ ಬೇಕು. ಸಂವಿಧಾನಕ್ಕಿಂತ ಶ್ರೇಷ್ಠವಾದ ಕಾನೂನು ಮತ್ತೊಂದು ಇಲ್ಲ ಅನ್ನುವಂಥದ್ದು ಜನರಿಗೂ ಗೊತ್ತಿರಬೇಕು, ಸರ್ಕಾರಕ್ಕೂ ಗೊತ್ತಿರಬೇಕು.
ಹಾಗಾಗಿ ಸಂವಿಧಾನಾತ್ಮಕತೆಯನ್ನು ನಾವು ಸುಲಭವಾಗಿ ತಿಳ್ಕೊಳ್ಳೋಣ. ಸಂವಿಧಾನಾತ್ಮಕತೆ ಅಂದರೆ ಏನು, ಇದರ ಮೂಲ ಏನು, ಇದರ ಲಕ್ಷಣಗಳೇನು, ಸವಾಲುಗಳೇನು, ಹೇಗೆ ಇದು ಉಗಮವಾಯಿತು, ಇದರ ವ್ಯಾಖ್ಯಾನಗಳೇನು, ಇದನ್ನೆಲ್ಲವನ್ನು ಕೂಡ ಇವತ್ತು ವಿವರವಾಗಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಕಾನ್ಸ್ಟಿಟ್ಯೂಷನಲಿಸಮ್, ಇದನ್ನು ನಾವು ಕನ್ನಡದಲ್ಲಿ ಸಂವಿಧಾನಾತ್ಮಕತೆ, ಸಾಂವಿಧಾನಿಯತೆ, ಸಂವಿಧಾನತ್ವ, ಸಂವಿಧಾನದ ತತ್ವ, ಸಂವಿಧಾನದ ಸಿದ್ಧಾಂತ ಅಂತ ಹೇಳಿ ಕರಿತೇವೆ. ಸಂವಿಧಾನವನ್ನು ನಾವು ಅಭ್ಯಾಸ ಮಾಡುವ ಮೊದಲು ಸಂವಿಧಾನಾತ್ಮಕತೆಯ ತತ್ವಗಳನ್ನು ನಾವು ಅರ್ಥ ಮಾಡಿಕೊಳ್ಳೋದು ತುಂಬ ಅವಶ್ಯಕ. ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ಸಂವಿಧಾನಾತ್ಮಕತೆಯ ಕುರಿತು ವಿವರವಾಗಿ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಅತ್ಯಂತ ಸರಳವಾದ ಒಂದು ಅರ್ಥ ಸಂವಿಧಾನಾತ್ಮಕತೆ ಅಂದರೆ ಏನು ಅಂತ. ಸಂವಿಧಾನ ವಿಧಿಸುವ ಪರಿಮಿತಿ ಹಾಗೂ ನಿರ್ಬಂಧಗಳಿಗೆ ಒಳಪಟ್ಟು ಆಡಳಿತವನ್ನು ನಡೆಸುವ ಸರ್ಕಾರದ ವ್ಯವಸ್ಥೆಯ ಒಂದು ಸಿದ್ಧಾಂತವನ್ನು ನಾವು ಸಂವಿಧಾನತ್ವ ಅಂತ ಹೇಳಿ ಕರಿತೇವೆ. ಸಂವಿಧಾನ ಸರ್ಕಾರಗಳಿಗೆ ಹಾಕಿಕೊಟ್ಟಂತಹ ಒಂದು ಪರಿಮಿತಿ ಮತ್ತು ನಿರ್ಬಂಧಗಳ ವ್ಯಾಪ್ತಿಯೊಳಗೆ ಸರ್ಕಾರಗಳು ಆಡಳಿತ ನಡೆಸುವಂಥದ್ದು ಅತ್ಯಂತ ಅವಶ್ಯಕ ಮತ್ತು ಅನಿವಾರ್ಯ. ಸರ್ಕಾರಗಳು ಸಂವಿಧಾನದ ಆಶಯಗಳಿಗೆ ತಕ್ಕಂತೆ ಆಡಳಿತವನ್ನು ನಡೆಸ್ತಾ ಇದ್ದರೆ ಆ ದೇಶದಲ್ಲಿ ಸಂವಿಧಾನ ತತ್ವ ಜಾರಿಯಲ್ಲಿದೆ ಅಂತ ಹೇಳುವುದನ್ನು ನಾವು ಅರ್ಥ ಮಾಡಿಕೊಳ್ಬಹುದು. ಸಂವಿಧಾನತ್ವ ಇದ್ದರೆ ಒಂದು ದೇಶದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ದೇಶವನ್ನು ಏಕವ್ಯಕ್ತಿ ಆಡಳಿತಕ್ಕೆ ಒಳಪಡಿಸದೆ ಶಾಸನಬದ್ಧ ಕಾನೂನಿನ ಆಡಳಿತಕ್ಕೆ ಒಳಪಡಿಸುವ ವ್ಯವಸ್ಥೆಯನ್ನು ನಾವು ಕಾಣಬಹುದು. ವಿಶ್ವದಲ್ಲಿ ಇವಾಗ ಹಲವು ದೇಶಗಳಲ್ಲಿ ಕ್ರಾಂತಿಗಳಾಗ್ತಾ ಇರೋದನ್ನು ನಾವು ನೋಡ್ಬೋದು. ಈ ಪ್ರಜಾಪ್ರಭುತ್ವ ಸರ್ಕಾರಗಳಿದ್ದಲ್ಲೂ ಕೂಡ ಕೆಲವೊಮ್ಮೆ ಕ್ರಾಂತಿಗಳು ಉಂಟಾಗುವಂಥ ಸಂಭವ ಇರುತ್ತೆ. ಯಾವಾಗ ಜನರಿಂದ ಆಯ್ಕೆಯಾದ ನಾಯಕ ತಾನು ಜನರನ್ನು ಮರೆತು ಅಥವಾ ತನಗಿರುವಂಥ ಅಧಿಕಾರ ತಾನೊಬ್ಬನೇ ಪರಿಪೂರ್ಣವಾಗಿ ಅನುಭವಿಸಬೇಕು ಅನ್ನುವಂಥ ಒಂದು ಮನಸ್ಥಿತಿ ಬಂದಾಗ ಅಲ್ಲಿ ಏಕವ್ಯಕ್ತಿ ಆಡಳಿತ ಬರುವಂಥ ಸಾಧ್ಯತೆ ಇರುತ್ತೆ. ಡಿಕ್ಟೇಟರ್ಶಿಪ್ ಅಂತ ಹೇಳಿ ಕರಿತೇವೆ. ಸೊ ಡಿಕ್ಟೇಟರ್ಶಿಪ್ ಮೈಂಡ್ಸೆಟ್ ಇರುವಂಥ ಯಾವುದೇ ನಾಯಕ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ತಾನು ಅನ್ನುವಂಥ ಒಂದು ಸ್ವಾರ್ಥ ಇದ್ದಾಗ ತಾನು ಸ್ವತಃ ಸರ್ಕಾರವನ್ನು ಕೂಡ ಮರೆಯುವುದರ ಜೊತೆಗೆ ಜನತೆಯನ್ನು ಕೂಡ ಮರೆಯುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಸಂವಿಧಾನವನ್ನು ಅಳವಡಿಸಿಕೊಂಡಿರುವಂಥ ಪ್ರಜಾಸತ್ತಾತ್ಮಕ ಸರ್ಕಾರಗಳಲ್ಲಿ ಶಾಸನಬದ್ಧತೆಯಿಂದಲೇ ಆಡಳಿತ ನಡೆಸಬೇಕು ಹೊರತು ಯಾವುದೇ ಒಬ್ಬ ವ್ಯಕ್ತಿಯ ಹಿಡಿತದಲ್ಲಿ ದೇಶ ನಡಿಬಾರದು ಅನ್ನೋ ಎಚ್ಚರಿಕೆಯನ್ನು ಸಂವಿಧಾನ ತತ್ವ ಕೊಡುತ್ತೆ. ಸಂವಿಧಾನಾತ್ಮಕತೆಯು ಪ್ರಜಾಸತ್ತಾತ್ಮಕ ಸರ್ಕಾರದ ಒಂದು ಮೂಲಭೂತ ಅವಶ್ಯ ತತ್ವ ಅಂತ ನಾವು ಇದನ್ನು ಕರಿತೇವೆ. ನಿರ್ದಿಷ್ಟ ಅಧಿಕಾರ ಕಾರ್ಯಗಳೊಂದಿಗೆ ವ್ಯವಸ್ಥಿತ ಸರ್ಕಾರ ರಚನೆಗೆ ಅವಕಾಶ ಮಾಡುತ್ತಾ ಇನ್ನೊಂದು ಕಡೆ ಸಂವಿಧಾನಬದ್ಧ ಸರ್ಕಾರದಿಂದ ಜನರು ಕೂಡ ತಮ್ಮ ಹಕ್ಕುಗಳನ್ನು ಅಧಿಕಾರಯುತವಾಗಿ ಪಡೆಯುವಂಥ ಸಾಧನ ಕೂಡ ಈ ಸಂವಿಧಾನ ತತ್ವ ಆಗಿದೆ. ಸುಲಭವಾಗಿ ಈ ಡೆಫಿನೇಷನ್ಗಳಿಂದ ನಾವು ಅರ್ಥ ಮಾಡ್ಕೊಳ್ಬೋದು ಏನು ಸಂವಿಧಾನಾತ್ಮಕತೆ ಅಂತ ಹೇಳಿದ್ರೆ, ಸಂವಿಧಾನದ ಆಶಯಗಳಿಗೆ ಬದ್ಧವಾಗಿ ಸರ್ಕಾರಗಳು ಆಡಳಿತ ನಡೆಸುವುದು, ಅದೇ ರೀತಿ ಸರ್ಕಾರದಿಂದ ಜನರು ತಮ್ಮ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಅಧಿಕಾರಯುತವಾಗಿ ಪಡೆಯುವಂಥ ಒಂದು ಸಾಧನ ಕೂಡ ಸಂವಿಧಾನ ತತ್ವ. ಸರ್ಕಾರಕ್ಕೆ ನಾವು ಇವತ್ತು ಮನವಿಗಳನ್ನು ಸಲ್ಲಿಸಬಹುದು, ಅಹವಾಲುಗಳನ್ನು ಕೊಡಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ಸರ್ಕಾರ ಜನತೆಯನ್ನು ಮರೆತಿದೆ ಅಂದಾಗ ನಾವು ಪ್ರತಿಭಟನೆಯನ್ನು ಮಾಡುವ ಒಂದು ಅಸ್ತ್ರ ಕೂಡ ಸಂವಿಧಾನ ನಮಗೆ ಕೊಟ್ಟಿದೆ. ಹಾಗಾಗಿ ವ್ಯವಸ್ಥಿತವಾಗಿ ಎಲ್ಲಿ ಜನರು ಸಂಘಟಿತರಾಗಿ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ನಡೆಸ್ತಾರೋ ಅಲ್ಲಿ ಸರ್ಕಾರ ಕೂಡ ಎಚ್ಚರಿಕೆಯಿಂದ ಆಡಳಿತವನ್ನು ನಡೆಸಬೇಕಾಗತ್ತೆ. ಜೊತೆಗೆ ಸಂವಿಧಾನ ತತ್ವ ಕೂಡ ಆ ದೇಶದಲ್ಲಿ ನೆಲೆ ನಿಂತಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಇನ್ನು ಕೆಲವು ಸಂವಿಧಾನ ತಜ್ಞರ ಹೇಳಿಕೆಗಳನ್ನು ನೋಡೋಣ. ಅವರು ಕಾನ್ಸ್ಟಿಟ್ಯೂಷನಲಿಸಮನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಇದರಲ್ಲಿ ಬರುವಂಥ ಒಬ್ಬ ಪ್ರಮುಖ ಚಿಂತಕ ಅಂತ ಹೇಳಿದರೆ ಕಾರ್ಲ್ ಫ್ರೆಡ್ರಿಕ್ ಅಂತ. ಕಾರ್ಲ್ ಫ್ರೆಡ್ರಿಕ್ ಪ್ರಕಾರ ಸಂವಿಧಾನೀಯತೆ ಅಂದರೆ ಏನು ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ಪ್ರಮುಖವಾಗಿ 4 ಅಂಶಗಳು ಇರಬೇಕು ಅಂತ ಹೇಳಿ ಕಾರ್ಲ್ ಫ್ರೆಡ್ರಿಕ್ ಅವರು ಹೇಳುತ್ತಾರೆ. ಕಾನ್ಸ್ಟಿಟ್ಯೂಷನಲಿಸಮ್ಗೆ ಅದು ತುಂಬ ಇಂಪಾರ್ಟೆಂಟು. ಸೊ ಮೊದಲನೇದಾಗಿ ಸರ್ಕಾರದ ಕಾರ್ಯಗಳ ಮೇಲೆ ಪರಿಣಾಮಕಾರಿಯಾಗಿ ನಿಯಂತ್ರಣ ಮತ್ತು ನಿರ್ಬಂಧವನ್ನು ವಿಧಿಸುವಂಥ ಪದ್ಧತಿ ಅಂತ ಹೇಳಿ. ಸರ್ಕಾರ ತನ್ನ ಅಥವಾ ಸರ್ಕಾರ ಬೇರೆಯವರ ಜೊತೆ ಸಮಾಲೋಚನೆ ಮಾಡದೆ ತನ್ನ ಪಾಡಿಗೆ ಆಡಳಿತವನ್ನು ನಡೆಸುವುದನ್ನು ಕೂಡ ಈ ಸಂವಿಧಾನಾತ್ಮಕತೆ ತಡೆಯುತ್ತೆ. ಸರ್ಕಾರದ ಕಾರ್ಯಗಳ ಮೇಲೆ ಪರಿಣಾಮಕಾರಿಯಾದ ನಿಯಂತ್ರಣಗಳನ್ನು ಮತ್ತು ನಿರ್ಬಂಧಗಳನ್ನು ಖುದ್ದು ನಮ್ಮ ಸಂವಿಧಾನವೇ ವಿಧಿಸುತ್ತೆ ಅಂತ ಹೇಳಿ. ಎರಡನೇ ಪ್ರಮುಖ ಅಂಶ ಅಧಿಕಾರ ವಿಭಜನೆ. ನಮ್ಮ ದೇಶದಲ್ಲೂ ಕೂಡ ಅಥವಾ ಪ್ರಜಾಸತ್ತಾತ್ಮಕ ಸರ್ಕಾರಗಳಿದ್ದಲ್ಲಿ ಎಲ್ಲ ಕಡೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ನಡುವೆ ಅಧಿಕಾರ ಸಮರ್ಪಕವಾಗಿ ಹಂಚಿಕೆಯಾಗುತ್ತೆ. ತಮ್ಮ ತಮ್ಮ ವ್ಯಾಪ್ತಿಯೊಳಗೆ ಆಯಾಯ ಅಂಗಗಳು ಕರ್ತವ್ಯವನ್ನು ನಿರ್ವಹಿಸಬೇಕಾಗತ್ತೆ. ಇನ್ನು ಮೂರನೇ ಪ್ರಮುಖ ಅಂಶ ಅಂತ ಹೇಳಿದರೆ ನಿಯಂತ್ರಣ ಮತ್ತು ಸಮತೋಲನ, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಅಂತ ಹೇಳ್ತೀವಿ.
ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಹೇಳುವಾಗ ನಾವು ಅಮೇರಿಕಾವನ್ನು ನಾವು ಹೆಚ್ಚು ಉದಾಹರಣೆಯನ್ನು ಕೊಡ್ತೇವೆ. ಅದು ಏನು ಅಂತ ಹೇಳಿ ನಾವು ನೆಕ್ಸ್ಟ್ ಇದರಲ್ಲಿ ಕ್ಲಾಸಲ್ಲಿ ಕಂಟಿನ್ಯೂ ಹೇಳ್ತಾ ಹೋಗ್ತೇನೆ. ಇನ್ನು 4ನೇ ಅಂಶ, ತುರ್ತು ಪರಿಸ್ಥಿತಿಯಲ್ಲೂ ಕೂಡ ಸರ್ಕಾರದ ಮೇಲೆ ಸಂವಿಧಾನತ್ವದ ಸಿದ್ಧಾಂತ ಕಾರ್ಯಜಾರಿಯಲ್ಲಿರುತ್ತೆ ಅಂತ ಹೇಳಿ. ಒಂದು ದೇಶದಲ್ಲಿ ತುರ್ತು ಪರಿಸ್ಥಿತಿ ಬಂದ ತಕ್ಷಣ ದೇಶವನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಹಿಡಿತದಲ್ಲಿಟ್ಕೊಂಡಿದೆ ಅಂತ ಹೇಳೋದು ತಪ್ಪು. ಬದಲಾಗಿ ಆ ದೇಶದಲ್ಲಿ ಸಂವಿಧಾನ ಇದೆ. ಹಾಗಾಗಿ ಸಂವಿಧಾನದ ತತ್ವಗಳಿದೆಯಲ್ಲ, ಅಂದರೆ ನೀನು ಇವತ್ತು ತುರ್ತು ಪರಿಸ್ಥಿತಿಯನ್ನು ಹೇರಿರ್ಬೋದು, ಆದರೆ ಈ ದೇಶದ ಜನರೂ ಕೂಡ ಈ ಸಂವಿಧಾನದ ಆಶಯಗಳಿಗೆ ಬದ್ಧವಾಗಿ ಕಾಯ್ತಾ ಇದ್ದಾರೆ ತಮ್ಮ ಹಕ್ಕುಗಳನ್ನು ಚಲಾಯಿಸಲಿಕ್ಕೆ. ಹಾಗಾಗಿ ಜನರನ್ನು ಮರೆತು ನೀನು ತುರ್ತು ಪರಿಸ್ಥಿತಿಯನ್ನು ಹೇರಬೇಡ ಅನ್ನುವಂಥ ಒಂದು ಧೋರಣೆ ಕೂಡ ಇದೆ ಅಲ್ಲಿ. ಹಾಗಾಗಿ ಈ 4 ಅಂಶಗಳು ತುಂಬ ಮುಖ್ಯ ಅಂತ ಹೇಳಿ ಕಾರ್ಲ್ ಫ್ರೆಡರಿಕ್ ಅವರು ಹೇಳ್ತಾರೆ. ಅದೇ ರೀತಿ KC ವೇರ್ ಅನ್ನೋರು ರಾಜ್ಯವು ಸಂವಿಧಾನದ ನಿಯಮಗಳಿಗೆ ಅನುಸಾರವಾಗಿ ಆಡಳಿತ ನಡೆಸುವಂಥ ಮಿತ ಸರ್ಕಾರದ ವ್ಯವಸ್ಥೆಯೇ ಸಂವಿಧಾನಾತ್ಮಕತೆ ಅಂತ ಹೇಳ್ತಾರೆ. ರಾಜ್ಯ ಸಂವಿಧಾನಕ್ಕೆ ಬದ್ಧವಾಗಿ ಅಥವಾ ಸಂವಿಧಾನದ ನಿಯಮಗಳಿಗೆ ಬದ್ಧವಾಗಿ ಆಡಳಿತವನ್ನು ನಡೆಸಬೇಕು, ಜೊತೆಗೆ ಅಲ್ಲಿ ಮಿತ ಸರ್ಕಾರ ಇರಬೇಕು ಅನ್ನುವಂಥದ್ದು KC ವೇರ್ ಅವರ ಅಭಿಪ್ರಾಯ. ಈಗ ನಮ್ಮ ಭಾರತದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಅದ್ಭುತವಾದ ಸಂವಿಧಾನವನ್ನು ರಚಿಸಿಕೊಟ್ಟಿದ್ದಾರೆ. ಸರ್ಕಾರಗಳು ಕೂಡ ಆ ಸಂವಿಧಾನದ ಆಶಯಕ್ಕೆ ತಕ್ಕಂತೆ ಆಡಳಿತವನ್ನು ನಡೆಸಬೇಕು. ಯಾವಾಗ ಸರ್ಕಾರಗಳು ಸಂವಿಧಾನದ ಆಶಯಗಳಿಗೆ ಹೊರತಾಗಿ ಅಥವಾ ವಿರುದ್ಧವಾಗಿ ಕಾರ್ಯಾಚರಣೆ ನಡೆಸಿದಂಥ ಎಲ್ಲ ಸಂದರ್ಭಗಳಲ್ಲೂ ಕೂಡ ಸಂವಿಧಾನ ಜನತೆಯ ಕೈಯಲ್ಲಿ ಅಸ್ತ್ರವನ್ನು ಕೊಟ್ಟಿದೆ. ಅದು ಪ್ರತಿಭಟನೆ ರೂಪದಲ್ಲಾಗಿರ್ಬೋದು, ನ್ಯಾಯಾಂಗದ ಮೊರೆ ಹೋಗೋದರ ಮುಖಾಂತರ ಆಗಿರ್ಬೋದು, ಅಥವಾ ಮತಾಧಿಕಾರದ ಮೂಲಕ 5 ವರ್ಷಗಳಿಗೊಮ್ಮೆ ಬರುವಂಥ ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುವಂಥ ಒಂದು ಅಸ್ತ್ರವನ್ನು ಸಂವಿಧಾನ ಜನರ ಕೈಯಲ್ಲೇ ಕೊಟ್ಟಿದೆ. ಹಾಗಾಗಿ ಎಲ್ಲಿಯವರೆಗೆ ಈ ಸಂವಿಧಾನ ತತ್ವದ ಆದರ್ಶಗಳನ್ನು ಜನರು ಹೊಂದಿರ್ತಾರೋ ಆ ದೇಶದಲ್ಲಿ ಸಂವಿಧಾನ ಬಾಹಿರವಾಗಿ ಯಾವುದೇ ಸರ್ಕಾರ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನು ಸಂವಿಧಾನಾತ್ಮಕತೆಯ ಮೂಲ ತತ್ವಗಳು ಯಾವುದು ಅನ್ನೋದನ್ನು ನೋಡೋಣ. ಇಲ್ಲಿ 5 ಮೂಲ ತತ್ವಗಳಿದೆ. ಅಂದರೆ ಸಂವಿಧಾನಾತ್ಮಕತೆಗೆ ಇರುವಂಥ 5 ಮೂಲ ತತ್ವಗಳು ಯಾವುದು ಅಂತ ಹೇಳಿದ್ರೆ, ಮೊದಲನೇದು ಸಂವಿಧಾನದ ಶ್ರೇಷ್ಠತೆ. ಪ್ರತಿಯೊಂದು ದೇಶದಲ್ಲಿ ಇರುವಂಥ ಸಂವಿಧಾನ ಇದೆಯಲ್ಲ, ಅದು ಶ್ರೇಷ್ಠ ಅನ್ನುವಂಥ ಒಂದು ಮನೋಭಾವನೆ. ಯಾವುದೇ ದೇಶದಲ್ಲೂ ಕೂಡ ನಾವು ನೋಡಬಹುದು, ಬೇರೆ ಬೇರೆ ಧರ್ಮಗಳಿರ್ತವೆ ಅಥವಾ ಬೇರೆ ಬೇರೆ ಸ್ವರೂಪದ ಆಡಳಿತ ವ್ಯವಸ್ಥೆ ಇರುತ್ತೆ, ಆದರೆ ಆ ದೇಶದಲ್ಲಿರೋ ಒಂದು ಸಂವಿಧಾನನೇ ಶ್ರೇಷ್ಠ. ಅದಕ್ಕಿಂತ ಮಿಗಿಲಾದ ಯಾವುದೇ ಶ್ರೇಷ್ಠ ಗ್ರಂಥ ಆ ದೇಶದಲ್ಲಿ ಇರುವ ಹಾಗೆ ಇಲ್ಲ ಅನ್ನುವಂಥದ್ದು. ಎರಡನೇದು ಮಿತ ಮತ್ತು ಜವಾಬ್ದಾರಿಯುತ ಸರ್ಕಾರ. ಜವಾಬ್ದಾರಿಯುತ ಸರ್ಕಾರ ಅಂತ ಹೇಳಿ ಬಂದಾಗ ಜನತೆಗೆ ಜವಾಬ್ದಾರಿಯುತವಾಗಿ ಆಡಳಿತವನ್ನು ನಡೆಸುವಂಥದ್ದು, ಸರ್ಕಾರ ಸಂವಿಧಾನ ನೀಡಿದಂಥ ವ್ಯಾಪ್ತಿಯ ಒಳಗೆ ಕೆಲಸವನ್ನು ಮಾಡುವಂಥದ್ದು. ಮಿತ ಸರ್ಕಾರ ಅಂತ ಹೇಳಿದರೆ ಗೌರ್ಮೆಂಟ್ ಇದ್ದು ಪವರ್ ಅನ್ಲಿಮಿಟೆಡ್ ಅಲ್ಲ ಅಂತ ಹೇಳಿ, ಸರ್ಕಾರಕ್ಕೂ ಮಿತಿ ಇದೆ. ನೀನು ಬೇಕಾಬಿಟ್ಟಿಯಾಗಿ ನಿನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಸಂವಿಧಾನದ ತತ್ವಗಳನ್ನು ಮೀರಿ ಆಡಳಿತ ಮಾಡುವ ಹಕ್ಕು ಸರ್ಕಾರಕ್ಕೆ ಕೊಟ್ಟಿಲ್ಲ ಅನ್ನುವಂಥದ್ದು. ಇನ್ನು 3ನೇ ಅಂಶ ಜನಾಭಿಪ್ರಾಯಕ್ಕೆ ಮನ್ನಣೆ. ಜನಾಭಿಪ್ರಾಯಕ್ಕೆ ಮನ್ನಣೆ ಯಾಕೆ ನೀಡಬೇಕು ಅಂತ ಹೇಳಿದರೆ, ಸರ್ಕಾರ ಇರೋದೇ ಜನರ ಕಲ್ಯಾಣಕ್ಕಾಗಿ. ಅರಿಸ್ಟಾಟಲ್ ಅವರ ಕಾಲದಿಂದಲೂ ಕೂಡ ರಾಜ್ಯ ಉಗಮವಾಗಿದ್ದ ಪ್ರಮುಖ ಕಾರಣವೇ ಏನು, ಜನರಿಗೆ ಒಳಿತನ್ನು ಮಾಡುವ ಉದ್ದೇಶ ಅಂತ. ಅದು ಇವತ್ತಿನವರೆಗೂ ಅದೇ ಪ್ರಸ್ತುತ. ಸೊ ಜನರಿಗನ್ನ ವ್ಯವಸ್ಥಿತವಾಗಿ ಸಂಘಟಿಸಿ ಆಡಳಿತ ನಡೆಸುವಂಥ ಒಂದು ಪದ್ಧತಿಯನ್ನು ನಾವು ಪಾಲಿಟಿ ಅಂತ ಹೇಳುತ್ತೇವೆ. ಅದು ರಾಜಕೀಯ ಅಂತ ಹೇಳ್ಬೋದು, ಸರ್ಕಾರ ಅಂತಲೂ ಹೇಳ್ಬೋದು ಅದನ್ನು. ಆದರೆ ಈ ಸರ್ಕಾರಕ್ಕೆ ಪ್ರಮುಖ ಗುರಿನೇ ಜನಕಲ್ಯಾಣ ಆಗಿರೋದ್ರಿಂದ ಜನಾಭಿಪ್ರಾಯಕ್ಕೆ ಸರ್ಕಾರಗಳು ಮನ್ನಣೆ ನೀಡಲೇಬೇಕಾಗುತ್ತೆ. ಇನ್ನು 4ನೇ ಪ್ರಮುಖ ಅಂಶ ಕಾನೂನುಗಳು ಮತ್ತು ನಿಯಮಗಳ ಅನ್ವಯ ಆಡಳಿತವನ್ನು ನಡೆಸುವುದು, ರೂಲ್ ಆಫ್ ಲಾ ಅಂತ. ಪ್ರತಿಯೊಂದು ದೇಶ ಕೂಡ ಸಂವಿಧಾನಬದ್ಧವಾಗಿ ಕಾನೂನು ಹೇಳಿದ ಹಾಗೆ ಆಡಳಿತವನ್ನು ಮಾಡಬೇಕು. ಇನ್ನು 5ನೇದು ಶಾಸನಬದ್ಧ ವ್ಯವಸ್ಥಿತ ಆಡಳಿತ. ಶಾಸನಬದ್ಧ ವ್ಯವಸ್ಥಿತ ಆಡಳಿತ ಅಂತ ಹೇಳಿದರೆ, ಇಲ್ಲಿ ಶಾಸನಗಳನ್ನು ರಚಿಸುವ ಪರಮೋಚ್ಚ ಅಧಿಕಾರ ನಮ್ಮ ಸಂಸದರಿಗೆ, ಶಾಸಕರಿಗೆ ಭಾರತ ಸಂವಿಧಾನ ನೀಡಿದೆ. ಹಾಗಾಗಿ ಆ ಶಾಸನಗಳನ್ನು ರೂಪಿಸಿ ಸಂವಿಧಾನಬದ್ಧವಾಗಿಯೇ ಇರಬೇಕು ಆ ಶಾಸನಗಳು. ಇಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯ ಕೂಡ ಮಧ್ಯಪ್ರವೇಶ ಮಾಡುವಂಥ ಅವಕಾಶ ನ್ಯಾಯಾಂಗ ವಿಮರ್ಶೆಯ ಮೂಲಕ ನಮಗೆ ಸಂವಿಧಾನ ನೀಡಿದೆ. ಹಾಗಾಗಿ ಶಾಸನಬದ್ಧತೆಯನ್ನು ಸರ್ಕಾರಗಳು ಹೊಂದಿರಬೇಕು ಅನ್ನುವಂಥದ್ದು ಸಂವಿಧಾನಾತ್ಮಕತೆಯ ಇನ್ನೊಂದು ಪ್ರಮುಖ ಮೂಲತತ್ವ ಅಂತ ಹೇಳಬಹುದು. ಇನ್ನು ಇರುವಂಥ ಇನ್ನಷ್ಟು ಕೆಲವು ಅಂಶಗಳನ್ನು ನಾವು ಇಲ್ಲಿ ನೋಡ್ಬೋದು ಸಂವಿಧಾನಾತ್ಮಕತೆಯ ಪ್ರಮುಖ ತತ್ವಗಳಲ್ಲಿ. ಇಲ್ಲಿ ಗಣರಾಜ್ಯ ಸಿದ್ಧಾಂತ ಅಂತ ಹೇಳಿ, ರಿಪಬ್ಲಿಕ್ ಅಂತ ಹೇಳ್ತೇವೆ. ಭಾರತ ಒಂದು ಗಣರಾಜ್ಯ ದೇಶ ಅಂತ ಹೇಳ್ತೇವೆ. ಅಂದರೆ ಇಲ್ಲಿ ಗಣರಾಜ್ಯದ ಮುಖ್ಯಸ್ಥರಾಗಿ ನಮ್ಮ ದೇಶದಲ್ಲಿ ರಾಷ್ಟ್ರಪತಿಯವರೇ ಇರ್ತಾರೆ. ನಮ್ಮ ದೇಶದ ರಾಷ್ಟ್ರಪತಿ ಯಾವುದೇ ರಾಜವಂಶಸ್ಥರ ಮನೆಯಿಂದ ಬಂದವರು ಅಲ್ಲ, ಬದಲಾಗಿ ಜನರಿಂದ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾದವರು. ಹಾಗಾಗಿ ನಮ್ಮ ದೇಶದಲ್ಲಿ ರಾಷ್ಟ್ರಪತಿಯವರು ಕೂಡ ಸಂವಿಧಾನಬದ್ಧವಾಗಿ ಆಡಳಿತವನ್ನು ನಡೆಸುವಂಥ ಅವಕಾಶವನ್ನು ಪಡೆದಿದ್ದಾರೆ.
ಎರಡನೆಯದು ಪ್ರಜಾಪ್ರಭುತ್ವ ಸರ್ಕಾರ. ಇಲ್ಲಿ ಪ್ರಜೆಯೇ ಪ್ರಭು ಅನ್ನುವಂಥದ್ದು. ಪ್ರಜೆ ಮತ ಹಾಕಿ ಪ್ರಭುವನ್ನು ಗೆಲ್ಲಿಸಿ ಅವನಿಂದ ಆಡಳಿತವನ್ನು ಮಾಡಿಸ್ಕೊಳ್ತಾನೆ. ಆದರೆ ಪ್ರಭು ಜನರನ್ನು ಮರೆತಾಗ ಜನ ಇನ್ನೊಬ್ಬ ಪ್ರಭುವನ್ನು ಚುನಾಯಿಸುವಂಥ ಅವಕಾಶ ಕೂಡ ನಮ್ಮ ಸಂವಿಧಾನ ನೀಡಿದೆ. ಇನ್ನು ಮೂರನೇ ಪ್ರಮುಖ ಅಂಶ ಸಂವಿಧಾನದ ಸರ್ವಶ್ರೇಷ್ಠತ್ವ ಅಂತ ಹೇಳಿ. ಈಗಾಗಲೇ ನಿಮಗೆ ಹೇಳಿರುವ ಹಾಗೆ ನಮ್ಮ ದೇಶದಲ್ಲಿ ಸಂವಿಧಾನವೇ ಶ್ರೇಷ್ಠ. ಸಂವಿಧಾನವನ್ನು ಮೀರಿದ ಇನ್ನೊಂದು ಶ್ರೇಷ್ಠ ಗ್ರಂಥ ನಮ್ಮ ದೇಶದಲ್ಲಿ ಇಲ್ಲ. ನಮ್ಮಲ್ಲಿ ಇರುವಂಥ ಭಾವನೆಗಳು, ಧಾರ್ಮಿಕ ಆಚರಣೆಗಳು ಅವು ಹೊರತಾಗಿರ್ತವೆ. ಆದರೆ ದೇಶ ಅಂತ ಹೇಳಿ ಬಂದಾಗ ನಮ್ಮಲ್ಲಿರುವಂಥದ್ದು ಸಂವಿಧಾನ ಒಂದೇ ಶ್ರೇಷ್ಠ ಗ್ರಂಥ. ಇನ್ನು ನಾಲ್ಕನೆಯದು ಅಧಿಕಾರ ವಿಭಜನೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಮೂಲಕ ಅಧಿಕಾರವನ್ನು ವಿಭಜಿಸಿ ಅದರ ಅನುಗುಣವಾಗಿ ಆಡಳಿತವನ್ನು ನಡೆಸುವಂಥ ಒಂದು ವ್ಯವಸ್ಥೆ. ಐದನೇದು ನಿಯಂತ್ರಣ ಮತ್ತು ಸಮತೋಲನ, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಹೇಳ್ತೇವೆ. ಇಲ್ಲಿ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಹೇಳಿ ಬಂದಾಗ ಇವಾಗ ಅಧಿಕಾರ ವಿಭಜನೆ ಅಂತ ಹೇಳಿದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮೂರು ಅಂಗಗಳು ಕೂಡ ತಮಗೆ ವಹಿಸಿರುವ ಕೆಲಸವನ್ನು ಸಮರ್ಪಕವಾಗಿ ನಿರ್ವಹಿಸಿಕೊಂಡು ಹೋಗುವುದನ್ನು ನಾವು ಅಧಿಕಾರ ವಿಭಜನೆ ಅಂತ ಹೇಳುತ್ತೇವೆ. ನಿಯಂತ್ರಣ ಮತ್ತು ಸಮತೋಲನದಲ್ಲಿ ಪ್ರತಿಯೊಂದು ಅಂಗವೂ ತನ್ನ ಕಾರ್ಯವನ್ನು ನಿರ್ವಹಿಸುವುದರ ಜೊತೆಗೆ ಇನ್ನೊಂದು ಅಂಗ ನಡೆಸುವಂಥ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡದೆ ನಿಯಂತ್ರಣವನ್ನು ಇಟ್ಟುಕೊಳ್ಳಬೇಕು. ಈ ಮೂರು ಅಂಗಗಳು ತಮ್ಮ ತಮ್ಮ ಕಾರ್ಯನಿರ್ವಹಿಸುವಲ್ಲಿ ಸಮತೋಲನವನ್ನು ಸಾಧಿಸಬೇಕು. ಇದನ್ನು ನಾವು ಡಿವಿಷನ್ ಆಫ್ ಪವರ್ ಮತ್ತು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಹೇಳುತ್ತೇವೆ. ಅಧಿಕಾರ ವಿಭಜನೆ ಮತ್ತು ನಿಯಂತ್ರಣ ಮತ್ತು ಸಮತೋಲನದ ಸಂಪೂರ್ಣ ಅರ್ಥವನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅಮೇರಿಕಾದ ಸಂವಿಧಾನವನ್ನು ನಾವು ತಿಳ್ಕೊಳ್ಳೋದು ಬಹಳನೇ ಮುಖ್ಯ. ಅಮೇರಿಕ ದೇಶದಲ್ಲಿ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಇರುವಂಥದ್ದು. ಅಧ್ಯಕ್ಷ ಅಲ್ಲಿ ಸುಪ್ರೀಂ. ನಿಜವಾದ ಕೆಲಸ ಕಾರ್ಯಗಳನ್ನು ಅಮೇರಿಕದ ಅಧ್ಯಕ್ಷ ಮಾಡ್ತಾ ಇರ್ತಾನೆ. ಆದರೆ ಆತನಿಗೆ ನಿಯಂತ್ರಣ ಹೇರಲಿಕ್ಕೆ ಕಾಂಗ್ರೆಸ್ ಇದೆ. ಜೊತೆಗೆ ಕಾಂಗ್ರೆಸ್ ಕೂಡ ಅಮೇರಿಕದ ಅಧ್ಯಕ್ಷ ತೆಗೆದುಕೊಳ್ಳುವಂಥ ನಿರ್ಣಯಗಳನ್ನು ಚರ್ಚಿಸಬಹುದು ಅಥವಾ ಅಲ್ಲಿನ ಶಾಸಕಾಂಗ ಮಾಡಿರುವಂಥ ಕಾರ್ಯಗಳನ್ನು ಅಮೇರಿಕದ ಅಧ್ಯಕ್ಷ ಪರಾಮರ್ಶಿಸಬಹುದು. ಶಾಸಕಾಂಗ ಕೂಡ ತನ್ನ ಮಿತಿಮೀರಿ ಆ ಕರ್ತವ್ಯಗಳನ್ನು ಮಾಡುವಲ್ಲಿ ಮುಂದಾದರೆ ಅಮೇರಿಕದ ಸರ್ವೋಚ್ಚ ನ್ಯಾಯಾಲಯ ಮಧ್ಯಪ್ರವೇಶ ಮಾಡುವ ಹಕ್ಕನ್ನು ಹೊಂದಿದೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಕೂಡ ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಮರೆತಾಗ ಕಾಂಗ್ರೆಸ್ ಅವರನ್ನು ತಮ್ಮ ಕರ್ತವ್ಯದಿಂದ ಬಿಡುಗಡೆ ಮಾಡುವಂಥ ಹಕ್ಕನ್ನು ಕೂಡ ಪಡೆದಿದೆ. ಇದರ ಜೊತೆಗೆ ಅಮೇರಿಕದ ಅಧ್ಯಕ್ಷ ಸಂವಿಧಾನ ಬಾಹಿರವಾಗಿ ಕರ್ತವ್ಯಗಳನ್ನು ಮಾಡಿದಾಗ ಕಾಂಗ್ರೆಸ್ ಅಮೇರಿಕದ ಅಧ್ಯಕ್ಷನನ್ನು ತನ್ನ ಕರ್ತವ್ಯದಿಂದ ಬಿಡುಗಡೆ ಮಾಡಬಹುದು. ಹಾಗಾಗಿ ನಿಯಂತ್ರಣ ಮತ್ತು ಸಮತೋಲನ ಮೂರೂ ಅಂಗಗಳು ಕೂಡ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಮೂರು ಅಂಗಗಳು ಕೂಡ ತಮ್ಮ ತಮ್ಮ ವ್ಯಾಪ್ತಿಯೊಳಗೆ ಕರ್ತವ್ಯವನ್ನು ನಿರ್ವಹಿಸುವುದು ಎಂಬುವಂಥ ಒಂದು ಅರ್ಥವನ್ನು ಕೊಡುತ್ತೆ. ಇನ್ನು ಆರನೇ ಅಂಶ ಕಾನೂನಿನ ಆಳ್ವಿಕೆ, ರೂಲ್ ಆಫ್ ಲಾ ಅಂತ ಹೇಳಿ. ಇಲ್ಲಿ ನಮ್ಮನ್ನು ಯಾರೂ ಕೂಡ ಆಳ್ತಾ ಇಲ್ಲ. ನಾವು ಅಂದ್ಕೊಳ್ಬಹುದು ನಮ್ಮ ದೇಶದಲ್ಲಿ ಪ್ರಧಾನಿಯವರು ನಮ್ಮನ್ನು ಆಳ್ತಾರೆ, ರಾಜ್ಯದಲ್ಲಿ ಮುಖ್ಯಮಂತ್ರಿಯವರು ನಮ್ಮನ್ನು ಆಳುತ್ತಾರೆ ಅಂತ. ಆದರೆ ಇಲ್ಲಿ ಆಳುವುದು ಅಂತ ಹೇಳಿ ಬಂದಾಗ ಜನರಿಗೆ ಅವಕಾಶಗಳು ಇರೋದೇ ಇಲ್ಲ. ಹಾಗಾಗಿ ಇಲ್ಲಿ ಆಳ್ವಿಕೆ ನಡೆಸುವವನು ಯಾರು? ಒಬ್ಬ ವ್ಯಕ್ತಿ ಆದರೆ ಆತನಿಂದ ಜನರ ಮೇಲೆ ಶೋಷಣೆ ಆಗ್ಬೋದು, ಆತ ಜನರನ್ನು ನಿಯಂತ್ರಿಸಬಹುದು, ಜನರು ಕೂಡ ಭಯಭೀತರಾಗಿರ್ಬೋದು, ಜನರ ಮೇಲೆ ವಿಪರೀತವಾಗಿ ನಿಯಂತ್ರಣಗಳನ್ನು ಆ ವ್ಯಕ್ತಿ ಹೇರಬಹುದು. ಆದರೆ ಇಲ್ಲಿ ನಮ್ಮ ದೇಶದಲ್ಲಿ ಪ್ರಧಾನಿನೂ ಆಳ್ತಾ ಇಲ್ಲ, ರಾಜ್ಯವನ್ನು ಮಂತ್ರಿಗಳೂ ಆಳ್ತಾ ಇಲ್ಲ, ಬದಲಾಗಿ ನಮ್ಮನ್ನು ಆಳೋದು ಕಾನೂನು. ಸೊ ಇದು ಕಾನೂನಿನ ಆಳ್ವಿಕೆ ಅನ್ನುವಂಥದ್ದೇ ಅಂತಿಮ. ಇದನ್ನು ಯಾವುದೇ ರಾಜಕಾರಣಿಗಳು ಕೂಡ ಮರಿಬಾರದು, ಜೊತೆಗೆ ಜನತೆಯೂ ಕೂಡ ಮರೆಯುವ ಹಾಗಿಲ್ಲ. ಇನ್ನು ಏಳನೆಯದು ಲಿಖಿತ ಸಂವಿಧಾನ, ಅಂದರೆ ಬರವಣಿಗೆ ರೂಪದಲ್ಲಿರುವ ಸಂವಿಧಾನ. ಎಲ್ಲ ಗೊಂದಲಗಳಿಗೆ ಮುಕ್ತಿಯನ್ನು ನೀಡುತ್ತೆ ಲಿಖಿತ ರೂಪದಲ್ಲಿರುವಂಥ ಸಂವಿಧಾನ. ಸೊ ನಮ್ಮ ದೇಶದಲ್ಲಿ ಒಂದು ಬೃಹತ್ ಸಂವಿಧಾನ ಇದೆ. ಯಾಕೆ ಲಿಖಿತ ಸಂವಿಧಾನ ಇದೆ? ಆರಂಭದಲ್ಲಿ 395 ವಿಧಿಗಳಿದೆ ಅಂತ ಹೇಳಿ ಒಂದು ಮಾತು ಬಂದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಆಗ ತಾನೇ ಅಕ್ಷರ ಕಲಿತಂಥ ಒಬ್ಬ ವ್ಯಕ್ತಿ ಭಾರತ ಸಂವಿಧಾನವನ್ನು ತೆರೆದು ಓದುವಾಗ ಒಮ್ಮೆ ಓದಿದ ತಕ್ಷಣ ಆತನಿಗೆ ಅರ್ಥ ಆಗಬೇಕು, ಮತ್ತೆ ಮತ್ತೆ ಓದುವ ಹಾಗೆ ಇರಬಾರದು, ಸಮರ್ಪಕವಾಗಿ ಇರಬೇಕು, ಒಂದೇ ಓದಿನಲ್ಲಿ ಗೊತ್ತಿರಬೇಕು, ಸುದೀರ್ಘವಾಗಿರಬೇಕು. ನಮ್ಮಲ್ಲಿ ವಿವಿಧತೆಯಲ್ಲಿ ಏಕತೆ ಅನ್ನುವಂಥ ತತ್ವ ಇರೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ವರ್ಗ, ಪ್ರತಿಯೊಂದು ಸಮುದಾಯ ಅಥವಾ ಸಾಂಸ್ಕೃತಿಕ ಭಿನ್ನತೆಯನ್ನು ಹೊಂದಿರುವಂಥ ಜನಾಂಗ ಇವರೆಲ್ಲರೂ ಕೂಡ ಜೊತೆಗೆ ವಾಸ ಮಾಡಲಿಕ್ಕೆ ಅನುಕೂಲವಾಗುವಂಥ ಕಾನೂನುಗಳು ನಮ್ಮ ದೇಶದಲ್ಲಿ ಬರಬೇಕು ಅನ್ನುವ ಕಾರಣಕ್ಕಾಗಿ ಲಿಖಿತ ಬೃಹತ್ ಸಂವಿಧಾನವನ್ನು ನಮಗೆ ನೀಡಿದ್ದಾರೆ. ಇನ್ನು ಸ್ವತಂತ್ರ ನ್ಯಾಯಾಂಗ ಮತ್ತು ನ್ಯಾಯಿಕ ವಿಮರ್ಶೆ.
ನ್ಯಾಯಾಂಗ ಯಾವಾಗಲೂ ಸ್ವತಂತ್ರವಾಗಿದ್ದಾಗ ಮಾತ್ರ ನಾವು ವಿಶ್ವಾಸವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ. ಇಲ್ಲಿ ಸ್ವತಂತ್ರ ನ್ಯಾಯಾಂಗದ ಜೊತೆಗೆ ನ್ಯಾಯಿಕ ವಿಮರ್ಶೆ ತುಂಬ ಮುಖ್ಯ. ನ್ಯಾಯಿಕ ವಿಮರ್ಶೆ ಅಂತ ಹೇಳಿದ್ರೆ ಇಲ್ಲಿ ಶಾಸನ ಬದ್ಧತೆಯಿಂದ ಸರ್ಕಾರಗಳು ಆಡಳಿತವನ್ನು ನಡೆಸಬಹುದು. ಆದರೆ ಈ ಶಾಸನ ಬದ್ಧತೆ ಅನ್ನುವಂಥದ್ದು ಸಂವಿಧಾನದ ವ್ಯಾಪ್ತಿಯನ್ನು ಮೀರಿ ಇವರು ತಮ್ಮ ಕಾನೂನುಗಳಿಗೆ ಶಾಸನ ಬದ್ಧತೆಯನ್ನು ತರುವ ಪ್ರಯತ್ನ ಮಾಡಿದಾಗ ನ್ಯಾಯಾಲಯ ಅದು ಕಾನೂನೇ ಅಲ್ಲ, ಇದನ್ನು ಜಾರಿ ಮಾಡಬೇಡಿ, ನಲ್ ಆ್ಯಂಡ್ ವಾಯ್ಡ್ ಅಂತ ಹೇಳಿ ಇದನ್ನು ತೆಗೆದು ಹಾಕುವಂಥ ಹಕ್ಕನ್ನು ಸರ್ವೋಚ್ಚ ನ್ಯಾಯಾಲಯ ಹೊಂದಿದೆ. ಇದನ್ನು ನ್ಯಾಯಿಕ ವಿಮರ್ಶೆ ಅಂತ ಹೇಳುತ್ತೇವೆ. ಕಾನೂನುಗಳನ್ನು ವಿಮರ್ಶೆ ಮಾಡುವುದು, ಸರಿ ಇಲ್ಲದ ಕಾನೂನುಗಳನ್ನು ಸರಿ ಮಾಡುವುದು, ತಪ್ಪಾದ ಕಾನೂನುಗಳನ್ನು ತೆಗೆದು ಹಾಕುವುದು, ಇದನ್ನು ನಾವು ನ್ಯಾಯಿಕ ವಿಮರ್ಶೆ ಅಂತ ಹೇಳಿ ಕರಿಬಹುದು. ಸಂವಿಧಾನಾತ್ಮಕತೆ ತರಗತಿಯ ಮುಂದುವರಿದ ಭಾಗವನ್ನು ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ನೀವು ಅಲ್ಲಿ ನೋಡಬಹುದು. ಧನ್ಯವಾದಗಳು.